ಅವತ್ತು ಏನಾಗಿತ್ತು? ಒಬ್ಬ ಯೂತ್ ಕಾಲ್ ಮುರ್ದಾಕಿದ್ರಿ ಅನ್ನುವಂಥ ಒಂದು ಸುದ್ದಿ ಅಂದ್ರೆ ಎಲ್ಲಾ ಚಾನಲ್ ಅಲ್ಲಿ ಇಲ್ಲ ಕೆಲವರು ಬರ್ದಾಗ ಕಾಲು ಮುರಿದೋಗ್ಬಿಟ್ಟಿದೆ, ಕೈಗೆ ಬಂದ್ಬಿಟ್ಟಿದೆ ಕಾಲು, ರಕ್ಷಕ್ಕೆ ಹೋಗಿ ಗುದ್ದಿದ್ದಂತೆ, ಮತ್ತೊಂದಾಗಿದಂತೆ. ನನ್ನ 2 ಕಾಲುಗಳು ಕೈ ಕೊಟ್ಟು 2 ಓಡಾಡೋಕ್ಕಾಗ್ತಿಲ್ಲ. ಸ್ಪೈನಲ್ ಕಾರ್ಡ್ ಫೇಲ್ಯೂರ್ ಆಗಿ ಕಾಲುಗಳು ಶಕ್ತಿ ಕಳ್ಕೊಂಡಿವೆ. ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ, ನಿಮ್ಮ ಎಲ್ಲರ ಹತ್ರ ಎಲ್ಲ ಆರ್ಟಿಸ್ಟ್ಗಳದ್ದು ನಂಬರ್ ಇರುತ್ತೆ ಅಲ್ವಾ? ನೀವು ಒಂದು ಕಾಲ್ ಮಾಡಿಬಿಟ್ಟು ಹಿಂಗಾಯ್ತು ಅನ್ನೋ ಒಂದು ಕ್ಲಾರಿಟಿ ತೊಗೊಂಡು ಅದನ್ನು ಯೂಸ್ ಮಾಡಿದಾಗ ನಮಗೂ ಖುಷಿ ಅನಿಸುತ್ತೆ. ಆದರೆ ಕೆಲವ್ರು ಹೆಂಗೆ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ನಾನು ಹಿಂದೆ ಎಲ್ಲರ ಹತ್ರ ಎಲ್ಲ ಆರ್ಟಿಸ್ಟ್ಗಳದ್ದು ನಂಬರ್ ಇರುತ್ತೆ ಅಲ್ವಾ? ನೀವು ಒಂದು ಕಾಲ್ ಮಾಡಿಬಿಟ್ಟು ಹಿಂಗಾಯ್ತು ಅನ್ನೋ ಒಂದು ಕ್ಲಾರಿಟಿ ತೊಗೊಂಡು ಅದನ್ನು ಯೂಸ್ ಮಾಡಿದಾಗ ನಮಗೂ ಖುಷಿ ಅನಿಸುತ್ತೆ. ಆದರೆ ಕೆಲವ್ರು ಹೆಂಗೆ ಇದೆಲ್ಲ ಕಲ್ಪನೆಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ ಅಂತ ಹೇಳಿದ್ರೆ ಸುಪೀರಿಯರ್ಸ್ ಅಂತ ಅನ್ಕೊಂತಾರೆ. ನಾವು ಹೇಳಿದ್ದೆ ಸತ್ಯ, ಹೌದಪ್ಪ ನೀವು ಹೇಳಿದ್ದೆ ಸತ್ಯ ಅಂತ ಒಪ್ಕೊಳ್ಳೋಣ ನಾವೇ, ಸರಿನಾ? ಸತ್ಯನ ಸತ್ಯ ಥರ ಹೇಳಿ, ಅದನ್ನ ಯಾಕೆ ಸ್ವಲ್ಪ ಅದಕ್ಕೆ ಖಾರ, ಹುಳಿ, ಮೆಣಸು, ಉಪ್ಪು, ಖಾರ ಇವೆಲ್ಲ ಹಾಕ್ಬಿಟ್ಟು ಹೇಳ್ತೀರಾ? ಜನಕ್ಕೆ ಅದು ಬೇರೆ ರೀತಿ ಅನ್ಸುತ್ತೆ. ತಂದೆ ವೇಣುಗೋಪಾಲ್ ಅವರು ಹೇಳ್ತಾರೆ, ಖರ್ಚು ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಮಾಡೇ ಇಲ್ಲ, ಮೋಸ ಮಾಡಿಬಿಟ್ಟ ಅಂತ. ಇದಕ್ಕೆ ಕ್ಲಾರಿಟಿ ಕೊಡೋದಿದ್ರೆ? ಕ್ಲಾರಿಟಿ ಅನ್ನೋದಕ್ಕಿಂತ ಅವ್ರ ಮಾತಿಗೆ ನಾನು ಕ್ಲಾರಿಟಿ ಕೊಡಲ್ಲ. ಮಾತಿಗೆ ಯಾವತ್ತೂ ನಾನು ರೆಸ್ಪೆಕ್ಟ್ ಮಾಡೋದಿಲ್ಲ ಯಾರಿಗೂ. ನಾನು ವಯಸ್ಸಿಗೆ ರೆಸ್ಪೆಕ್ಟ್ ಮಾಡ್ತೀನಿ ಅಷ್ಟೇ ಹೊರತು ಬಿಟ್ಟರೆ ಅವ್ರ ಮಾತಿಗೆ ಯಾವತ್ತೂ ನಾನು ರೆಸ್ಪೆಕ್ಟೇ ಮಾಡಲ್ಲ. ನಾನು ನೋಡಿದೆ ಯಾವುದೋ ಮೀಡಿಯಾದಲ್ಲಿ ಗುದ್ದಿದ ತಕ್ಷಣ ಬಂದರು, ಯಾವುದೋ ಒಂದು ಕ್ಯಾಬಲ್ಲಿ ಬಂತು, ಕ್ಯಾಬಲ್ಲಿ ಹತ್ತಿಸ್ಬಿಟ್ರು, ಕರ್ಕೊಂಬಂದು ಬಿಟ್ಬಿಟ್ರು, ಹಾಸ್ಪಿಟ್ಲಿಗೆ ಹೊಂಟೋದ್ರು ಅಂತ. ಹಾಸ್ಪಿಟ್ಲ್ ಫುಟೇಜ್ ತೆಗೆಸಿ ಎಷ್ಟೊತ್ತವರೆಗೂ ನಾನಿದ್ದೆ ಅಂತ ಹೇಳ್ತೀನಿ. ಅವ್ರ ಜೊತೆ ಒಂದು ಹುಡುಗಿ ಬೇರೆ ಇದ್ರು. ಅವಾಗ ಏಟಾದಾಗ ಪಕ್ಕದಲ್ಲಿ ಹೆಂಗಸರು ಇರ್ಬೇಕಷ್ಟೇ, ನೀನು ಹೇಳು ಬೇಡ, ನಾ ಬೇರೆ ಕೇಳೋದು ಇಲ್ಲ, ನಿನ್ನ ಆಶೀರ್ವಾದ ಒಂದಿರ್ಬೇಕು ಅಷ್ಟೇ ಕಣ. ಈ ಹೆಣ್ಣು ಬೊಂಬೆ ಅವ್ರು ಆಕ್ಸಿಡೆಂಟ್ ಆದಾಗ 11:15 ನಾನು ಆಫೀಸಿಗೆ ಬರಬೇಕಿತ್ತು. ಆ ಟೈಮ್ಗೆ ಕರೆಕ್ಟಾಗೆ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ 6ನೇ ಗೇರಲ್ಲಿ ಇದ್ರು. ಅದು ಆ ವಿಡಿಯೋ ನನ್ನ ಹತ್ರ ಇದೆ ಇವತ್ತಿಗೂ ಇನ್ನು ಪ್ರೂಫ್ಗೆ. ಅವರು 6th ಗೇರಲ್ಲಿ ಇದ್ದಾರೆ. ಅದು ಹೈವೇ ಅಲ್ಲ, ನ್ಯಾಷನಲ್ ಹೈವೇ ಅಲ್ಲ, 6ನೇ ಗೇರಲ್ಲಿ ಬರೋಕ್ಕೆ ನಾರ್ಮಲ್ ರೋಡ್ ಅದು ಅವ್ರಿಗೂ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು. ನಾನು ಸಡನ್ ಆಯಿತು, ಆಮೇಲೆ ಟರ್ನಿಂಗ್ ಹತ್ರ ಬಂದು ಬ್ರೇಕ್ ಹಿಡಿದಿದ್ದು. ಅವ್ರು 6ನೇ ಗೇರಲ್ಲಿ ಫುಲ್ ಸ್ಪೀಡಲ್ಲಿ ಇದ್ದೆ. ಅವ್ರು ಬಂದು ನನ್ನ ಕಾರು ಗುದ್ದಿದ್ದು. ನಾನು ಅವ್ರಿಗೆ ಗುದ್ದಿದ್ರೆ ಖಂಡಿತ ಅವ್ರಿಗೆ ನನ್ನ ಕಾರ್ ಮುಂದೆ ಇರ್ತಾನೆ ಇರಲಿಲ್ಲ. ಅವ್ರು ಬಂದು ಗುದ್ದಿ ಅವ್ರ ಗಾಡಿ ಅಲ್ಲೇ ಬಿದ್ದಿದೆ, ಅವರಿಬ್ರು ಅಲ್ಲೇ ಬಿದ್ದಿದ್ದಾರೆ. ನಾನು ಅವಾಗ ಫೋನ್ ಎತ್ಕೊಂಡಿದ್ದು, ಕಾರ್ನ ತರ್ಸೋಣ, ಆ್ಯಂಬುಲೆನ್ಸ್ ತರಿಸಿದ್ರೆ ತುಂಬ ಲೇಟ್ ಆಗುತ್ತೆ, ಕಾರ್ನ ತರ್ಸೋಣ. ಯಾಕಂದರೆ 2 ನಿಮಿಷ ನನ್ನ ಆಫೀಸಿಂದ ದೂರ ಇದ್ದಿದ್ದು ಅಷ್ಟೇ ಜಾಗ. ಇದು ಆಕ್ಚುಲಿ ಚೆನ್ನಾಗಿರೋದು. ಅದೇ ಜಾಗಕ್ಕೆ ನಮ್ದು ಇನ್ನೊಂದು ಕಾರ್ ಬರುತ್ತೆ. ಅದೇ ಕಾರಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತೀವಿ, ಅವರಿಬ್ರು ಕುಣ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಒಬ್ರಿಗೆ ವೇಣುಗೋಪಾಲ್ ಅನ್ನೋರಿಗೆ ಕಾಲಿಗೆ ಏಟಾಗಿರುತ್ತೆ, ಈ ಲೆಫ್ಟ್ ಕಾಲು. ಕರ್ಕೊಂಡೋಗಿ ಎಮರ್ಜೆನ್ಸಿ ಮಲಗಿಸ್ತೀವಿ, ಸ್ಕ್ಯಾನ್ ಮಾಡಿಸ್ತಾರೆ, ಬೋನ್ ಕ್ರ್ಯಾಕ್ ಆಗಿದೆ ಅಂತ ಹೇಳ್ತಾರೆ, ಸರ್ಜರಿ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ಮಾಡಿಸೋಣ ಅಂತ ನಾವು ರೆಡಿ ಆಗ್ತೀವಿ. ಅದಾದಮೇಲೆ ಇನ್ನೊಬ್ರು ಲೇಡಿ ಏನಿದ್ರು ಅವ್ರಿಗೆ MRI ಸ್ಕ್ಯಾನ್ ಮಾಡಿಸ್ಬೇಕು, CT ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಹಾಸ್ಪಿಟಲಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ ಆಗುತ್ತೆ, ಆಚೆ ಕರ್ಕೊಂಡೋಗಿ ಮಾಡಿಸೋಣ ಅಂದ್ಬಿಟ್ಟು ನನ್ನ ಕಾರಲ್ಲೇ ಸ್ವತಃ ಕರ್ಕೊಂಡು ಹೋಗ್ಬಿಟ್ಟು ನಾಗವಾರ ಹತ್ರ ಇರೋ ಒಂದು ಸ್ಕ್ಯಾನಿಂಗ್ ಸೆಂಟರ್ಗೆ ನಾನು ಸ್ಕ್ಯಾನ್ ಮಾಡಿಸಿ, ಅಲ್ಲಿಂದ ಕರ್ಕೊಂಡೋಗಿ ಊಟ ಮಾಡಿಸಿ, ಅವ್ರಿಗೆ ಪೇಷಂಟ್ಗೆ ತೊಗೊಂಡೋಗಿ ಊಟ ಕೊಟ್ಟು, ಅವ್ರ ಜೊತೆ ನೈಟ್ ಗಂಟೆ ಜೊತೆಗಿದ್ದು, ಅವ್ರ ತಂದೆ ಎಲ್ಲ ಬಂದಿದ್ರು, ಅವ್ರ ಜೊತೆ ಎಲ್ಲ ಮಾತಾಡಿಸಿ ಅವ್ರು ಬಂದರು, ಇಷ್ಟಿಷ್ಟು ದುಡ್ಡು ಕೊಡಿ ಅಂತ ಹೇಳಿ ನಾನು ಹೇಳಿದೆ. ಹೆಂಗಿದ್ರು ಇನ್ಶೂರೆನ್ಸ್ ಇದೆ, ಏನಪ್ಪ ಲಾ ಪ್ರಕಾರ ನಾವು ಹಂಗೆ ಹೋಗೋಣ, ರೂಲ್ಸ್ ಪ್ರಕಾರ ಹಂಗೆ ನಾವು ಹೋಗೋಣ, ಸ್ಟೇಷನಲ್ಲಿ ಕೇಸ್ ಆಗಲಿ, DL ಇದೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಇನ್ನು ವಿಷಯ ಐತೆ ಬರ್ಕೊಳ್ಳೋಣ, ಹೇಳಪ್ಪ. ಇನ್ಶೂರೆನ್ಸ್ ಪ್ರತಿಯೊಂದು ಇದೆ. ಕೇಸ್ ಆಗಿದಾಗ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಅಂತ. ಇಡೀ ದಿನ ನೈಟೆಲ್ಲ ಜೊತೆಗಿದ್ದು ವಾಪಸ್ ಮನೆಗೆ ಬಂದಾಗ ಅವ್ರು ನೆಕ್ಸ್ಟ್ ಡೇ ಹೇಳ್ತಾರೆ, ಕರ್ಕೊಂಬಂದು ಕ್ಯಾಬಲ್ಲಿ ಹತ್ತಿಸ್ಬಿಟ್ಟು ಕರ್ಕೊಂಬಂದು ಬಿಟ್ಬಿಟ್ಟು ಹೊಂಟೋದ್ರು ಅಂತ ಅಂದ್ಕೊಂಡೆ. ಇಲ್ಲೆಲ್ಲ ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಹಂಗೆ ಹೇಳಿದ್ಯಾನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಬಿಟ್ಟು ಹೊಂಟೋಗಿದ್ದಿದ್ರೆ ಅದೇ ಕರೆಕ್ಟ್ ಇರ್ತಾ ಇತ್ತು. ಮಾಡಿನೂ ಅನ್ಸ್ಕೊಬೇಕಲ್ವಾ, ಅದು ನನಗೆ ತುಂಬಾ ಬೇಜಾರು ಅನಿಸ್ತಿರೋದು. ನಮ್ಮ ಮನೇಲಿ ಹೇಳಿದ್ರು ಅದಕ್ಕೆ ಸ್ವಲ್ಪ ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ, ಕ್ಲಾರಿಟಿ ಕೊಡು ಅಂತ. ಕ್ಲಾರಿಟಿ ಏನು ಬೇಕಾಗಿಲ್ಲ, ಇಲ್ಲಿ ಯಾವನ್ಗೂ ನಾನು ಒಳ್ಳೆಯವನಂತ ಪ್ರೂವ್ ಮಾಡಬೇಕಾಗಿಲ್ಲ. ನಿನಗೆ ಗೊತ್ತಾ ನಾನೇನು ಅಂತ, ನನ್ನ ಮನೆಯವ್ರಿಗೆ ಗೊತ್ತಾ, ಸಾಕಷ್ಟೇ. ಬಂದು ಮಾತಾಡ್ತಾರೆ ಅಂದ ತಕ್ಷಣ ಎಲ್ಲದಕ್ಕೂ ಏನಿಗೆ ರಿಯಾಕ್ಟ್ ಮಾಡಬೇಕು, ಬಿಟ್ಬಿಟ್ಟೆ. ಮೂವಿ ಆದ್ರೆ ಮಾತ್ರ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ. ಮೂವಿ ಸೂಪರ್ ಆಗಿದೆ ಮೂವಿ, ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ, ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ, ನಾವು ತೆಗ್ದಿದ್ದಾರೆ ಅಂತಾನು ಹೇಳಕ್ಕಾಗಲ್ಲ. ಮೂವಿ ಸೂಪರ್ ಆಗಿ
ಮೂವಿ ತೆಗ್ದವ್ರೆ ಮಾತ್ರ. ಆದ್ರೆ ಮಾತ್ರ ಫಿಲಮು ಅಪ್ಪನ ತೆಗೆಯೋದು ಅದೆಲ್ಲ ಸೂಪರ್ ಮೂವಿನೇ. ಆದ್ರೆ ಮಾತ್ರ ಡಿಸ್ಟೆಂಟ್ ಆಗಿ ತೆಗ್ದವ್ರೆ ಮಾತ್ರ ಸೂಪರ್ ಆಗಿದೆ ಮೂವಿ ಮಾತ್ರ.